ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಿನಿಮಾ ವೇದಿಕೆಯಲ್ಲೊಂದಾದ ಫ್ರಾನ್ಸ್ನ ಕಾನ್ ಚಲನಚಿತ್ರೋತ್ಸವದಲ್ಲಿ ನೆರೆಯ ದೇಶವಾದ ನೇಪಾಳದ ಸಿನಿಮಾವೊಂದು ಅಭೂತಪೂರ್ವ ಇತಿಹಾಸ ಸೃಷ್ಟಿಸಿದೆ. 79ನೇ ಆವೃತ್ತಿಯ ಈ ಚಿತ್ರೋತ್ಸವದಲ್ಲಿ ನೇಪಾಳಿ ಭಾಷೆಯ ಎಲಿಫೆಂಟ್ಸ್ ಇನ್ ದಿ ಫಾಗ್ ಸಿನಿಮಾ ಅತ್ಯುನ್ನತ ಆನ್ ಸರ್ಟನ್ ರಿಗಾರ್ಡ್ ಜ್ಯೂರಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ಕಾನ್ ಇತಿಹಾಸದಲ್ಲಿ ಪ್ರಮುಖ ಪ್ರಶಸ್ತಿಯೊಂದನ್ನು ಗೆದ್ದ ನೇಪಾಳದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಪ್ರತಿಭಾವಂತ ಯುವ ನಿರ್ದೇಶಕ ಅವಿನಾಶ್ ಬಿಕ್ರಮ್ ಶಾ ನಿರ್ದೇಶನದ ಈ ಚೊಚ್ಚಲ ಸಿನಿಮಾ ಸಮಾಜದ ಅಂಚಿನಲ್ಲಿರುವ ಕಿನ್ನರ ಸಮುದಾಯದ ಮಹಿಳೆಯರ ಬದುಕಿನ ಸುತ್ತ ಸಾಗ್ತಿದೆ. ನೇಪಾಳದ ಕಾಡಿನ ಮಧ್ಯದ ಹಳ್ಳಿಯೊಂದರಲ್ಲಿ ನಡೆಯುವ ಕತೆ ಇದಾಗಿದ್ದು, ಸಮುದಾಯದ ಮುಖಂಡೆ ಪಿರತಿ ಎಂಬಾಕೆಯ ವೈಯಕ್ತಿಕ ಕನಸುಗಳು ಮತ್ತು ತನ್ನ ಸಮುದಾಯದ ಬಗೆಗಿನ ಮುತುವರ್ಜಿ ಜವಾಬ್ದಾರಿಯ ನಡುವಿನ ಸಂಘರ್ಷವನ್ನು ಈ ಚಿತ್ರದಲ್ಲಿ ಅತ್ಯಂತ ಮಾರ್ಮಿಕವಾಗಿ ಕಟ್ಟಿಕೊಡಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ನಿರ್ದೇಶಕ ಅವಿನಾಶ್, ಸುದೀರ್ಘ ಕಾಲದಿಂದ ಕತ್ತಲೆಯಲ್ಲಿದ್ದ ಕಥೆಯೊಂದನ್ನು ಇಂದು ಕಾನ್ ವೇದಿಕೆಯಲ್ಲಿ ಗುರುತಿಸಿ ಬೆಳಕಿಗೆ ತರಲಾಗಿದೆ. ಅದೃಶ್ಯವಾಗಿದ್ದ ಸಮುದಾಯದ ಬದುಕನ್ನು ದೃಶ್ಯವಾಗುವಂತೆ ಮಾಡಲಾಗಿದೆ ಎಂದು ಭಾವುಕರಾಗಿ ನುಡಿದಿದ್ದಾರೆ. ಈ ಹಿಂದೆ ಇವರ ಲೋರಿ ಎಂಬ ಕಿರುಚಿತ್ರ ಕೂಡ ಕಾನ್ನಲ್ಲಿ ಪ್ರಶಸ್ತಿ ಪಡೆದಿತ್ತು. ಈಗ ಇವರ ಮೊದಲ ಸಿನಿಮಾ ಕೂಡ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿದೆ. ಈ ಸಿನಿಮಾದ ಮೇಕಿಂಗ್ ಮತ್ತು ಕಥಾಹಂದರಕ್ಕೆ ಈಗ ವಿಶ್ವದಾದ್ಯಂತ ಸಿನಿ ವಿಮರ್ಶಕರಿಂದ ಮುಕ್ತ ಕಂಠದ ಶ್ಲಾಘನೆ ವ್ಯಕ್ತವಾಗ್ತಿದೆ.